ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಏಪ್ರಿಲ್ ಮಾಸದಲ್ಲಿ ಈ ದ್ವಾದಶ ರಾಶಿಗಳಿಗೆ ಇರುವಂತಹ ಗೋಚಾರ ಫಲಗಳು ಯಾವ ರೀತಿ ಇದೆ, ಗ್ರಹ ಸಂಚಾರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇನು, ಶುಕ್ರ ಬದಲಾಗ್ತಾ ಇದ್ದಾರೆ, ಬುಧ ಬದಲಾಗ್ತಾ ಇದ್ದಾರೆ, ರವಿ ಗ್ರಹವು ಬದಲಾಗ್ತಾ ಇದೆ. ಈ ರೀತಿ ಒಂದೊಂದೇ ಗ್ರಹ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಪ್ರತಿಕೂಲ ಮಿಶ್ರ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಬಗ್ಗೆ ತಿಳ್ಕೊಳ್ತಾ, ದ್ವಾದಶ ರಾಶಿಗಳಲ್ಲಿ ಕುಂಭ ರಾಶಿಯವರಿಗೆ ಏಪ್ರಿಲ್ ಮಾಸ ಯಾವ ರೀತಿ ಇದೆ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಜನವರಿ ತಿಂಗಳು ಪರವಾಗಿಲ್ಲ, ಅಷ್ಟೋ ಇಷ್ಟು ಸ್ವಲ್ಪ ಅನುಕೂಲತೆ ಇತ್ತು. ಫೆಬ್ರವರಿ ಮಾರ್ಚಲ್ಲಿ ರಾಶಿಯಲ್ಲೇ ಬಂದಿರುವಂತಹ ಗ್ರಹಗಳು ಸಾಕಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ, ತುಂಬ ಆತಂಕಗಳನ್ನು ನೀಡಿದೆ. ಅಂದರೆ ರಾಶಿಗೆ ಬಂದಿರುವಂತಹ ಕುಜ ಆಗಿರಬಹುದು, ಬುಧ ಆಗಿರಬಹುದು, ರವಿ ಆಗಿರಬಹುದು, ಸಾಕಷ್ಟು ನಾನಾ ವಿಧವಾಗಿರುವಂತಹ ನಾನಾ ಬಗೆಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂತಹ ಕುಂಭರಾಶಿಯವರಿಗೆ ಏಪ್ರಿಲ್ ಮಾಸ ಒಂದು ಅನುಕೂಲವಾಗಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸಮಯ. ಎದುರೋಕ್ಕೆ ಹೋಗಬೇಡಿ. ಇದೇ ರೀತಿ ಇರುತ್ತಾ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ, ಸಾಡೆ ಸಾತಿ ನಡೀತಾ ಇದೆಯಲ್ಲ. ನಾಳೆ ತಾತಿ ಇವತ್ತು ನಿನ್ನೆ ಬಂದಿರೋದಲ್ವಲ್ಲ, ಕಳೆದ 5-6 ವರ್ಷಗಳಿಂದ ಸಾಡೆ ಸಾತಿ ನಡೀತಾ ಇದೆ, 6-6.5 ವರ್ಷಗಳಿಂದ. ಮತ್ತು ಫೆಬ್ರವರಿ ಮಾರ್ಚ್ ನಮ್ಗೆ ಯಾಕೆ ಆ ರೀತಿ ಇತ್ತು ಅನ್ನುವುದಾದರೆ, ರಾಶಿಯಲ್ಲೇ ಗ್ರಹಕೂಟ ನಿರ್ಮಾಣವಾಗಿತ್ತು. ರಾಶಿಯಲ್ಲೇ ವಾಯುತತ್ವ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲೇ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ ಆಗಿರಬಹುದು, ಕುಜ ಆಗಿರಬಹುದು, ಬುಧ ಆಗಿರಬಹುದು, ಈ ರೀತಿ ನಾನಾ ಬಗೆಯ ಸಮಸ್ಯೆಗಳನ್ನು ನೀಡ್ತಾ ಇದ್ದಾರೆ. ಸೊ ಆ ಸಮಸ್ಯೆಗಳಿಂದ ಏಪ್ರಿಲ್ ಮಾಸ ಅನ್ನೋದು ಒಂದು ರೀತಿ ಅನುಕೂಲ ಸ್ಥಿತಿಯನ್ನು, ಅನುಕೂಲ ಗ್ರಹ ಸ್ಥಿತಿಯನ್ನು ಕುಂಭರಾಶಿಯವರಿಗೆ ನೀಡ್ತಾ ಇದೆ. ಕಳೆದ 2-2.5 ತಿಂಗಳಿಂದ ಅವರು ನೋಡಿರುವಂತಹ ಸಮಸ್ಯೆಗಳು, ಸಂಕಷ್ಟಗಳು ಏನಿರುತ್ತೋ ಈ ಫೆಬ್ರವರಿ ಮಾರ್ಚ್ ಮಾಸಗಳಿಗೆ ಕಂಪೇರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಮಾಸ ಏನಿದೆಯೋ ಈ ಏಪ್ರಿಲ್ ಮಾಸದಲ್ಲಿ ಸ್ವಲ್ಪ ಅನುಕೂಲವಾಗಿದೆ. ಜನ್ಮ ರಾಶಿಯಲ್ಲೇ, ಜನ್ಮ ಲಗ್ನದಲ್ಲೇ ಪಂಚಗ್ರಹ ಕೂಟ ನಿರ್ಮಾಣವಾಗಿರೋದು ಯಾವ ರೀತಿ ಇತ್ತು ಕಳೆದ 2.5 ತಿಂಗಳ ವಿಪರೀತವಾಗಿರುವಂತಹ ಕಷ್ಟ, ವಿಪರೀತ ಮಾಡಬೇಕಾಗಿರುವಂತಹ ಕಷ್ಟಕ್ಕಿಂತ ಡಬಲ್ 2-3 ಮಾಡಬೇಕಾಗಿರುವಂತಹ ಕೆಲಸ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಮಾಡಿದ್ದೀವಿ, ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಏನಾದರೂ ಸಿಗ್ತಾ ಇತ್ತಂದರೆ ಅದರಲ್ಲೂ ಕಟ್ಟಿಂಗ್ಸು, ಅಷ್ಟು ಜಾಸ್ತಿ ಗಂಟೆಗಳು ಮಾಡಿದ್ದೀವಿ, ಅಟ್ಲೀಸ್ಟ್ ಏನಾದರೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಇದೆಯಾ? ಅದೂ ಇಲ್ಲ. ಆದಾಯದಲ್ಲಿ ಕಡಿತ, ಬರಬೇಕಾಗಿರುವಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲನೂ ಸಿಗ್ತಾ ಇಲ್ಲ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಮಾಡದಿರೋ ಅಂತಹ ತಪ್ಪಿಗೆ, ಆಡದಿರುವಂತಹ ಮಾತುಗಳಿಗೆ ನೀವೇ ಕಾರಣ ಅಂತ ಹೇಳಿಬಿಟ್ಟು ಜನರ ನಿಂದನೆ ಅನ್ನೋದು ನಿಮ್ಮನ್ನು ಸತತ ಕಾಡ್ತಾ ಇತ್ತು ಕಳೆದ 2 ತಿಂಗಳಿಂದ. ಒಟ್ಟಾಗಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಪಟ್ಟಿರುವಂತಹ ಕಷ್ಟಕ್ಕೆ ಪ್ರತಿಫಲ ಸಿಗಬಹುದು ಅಂತ ನಿರೀಕ್ಷೆ ಮಾಡಿರುವಂತಹ ಸಂದರ್ಭಗಳು ಉಂಟು. ನಿರಾಶೆಗಳು, ನಿಸ್ಪೃಹಗಳು, ಅಯ್ಯೋ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೊರಗುವಂತಹ ಸಮಸ್ಯೆಗಳಿಂದ ಈ ಏಪ್ರಿಲ್ ಮಾಸ ಸ್ವಲ್ಪ ಅನುಕೂಲತೆಯನ್ನು ನೀಡ್ತಾ ಇದೆ. ವಿಪರೀತವಾಗಿರುವಂತಹ ಕಷ್ಟ ಬಿದ್ದರೂ, ವಿಪರೀತವಾಗಿರುವಂತಹ ಹಾರ್ಡ್ ವರ್ಕ್ ಹಾಕಿದ್ರೂ ಕೂಡ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗದೆ ಬರೀ ಡಿಸಪಾಯಿಂಟ್ಮೆಂಟು, ಫ್ರಸ್ಟ್ರೇಷನು, ಇರಿಟೇಷನು, ಈ ರೀತಿ ಇರುವಂತಹ ವಿಷಯಗಳಿಂದ ಇವೆಲ್ಲವೂ ಕೂಡ ಗೋಚಾರ ಫಲಗಳು. ವೀಕ್ಷಕರೇ, ಗೋಚಾರ ಫಲಗಳಿಂದ ಈ ರೀತಿ ಕುಂಭರಾಶಿಯವರಿಗೆ ಈ ರೀತಿ ನಾನಾ ಬಗೆಯ ಸಮಸ್ಯೆಗಳಿದ್ದರು. ಎಷ್ಟು ತಿಳುವಳಿಕೆ ಯೂಸ್ ಮಾಡಿದ್ರೂ, ಎಷ್ಟು ಜನಕ್ಕೆ ಅವಮಾನಗಳಾದ್ರೂ ಕೂಡ ಸಹಿಸ್ಕೊಂಡು, ಅಯ್ಯೋ ನನಗೆ ಖಂಡಿತ ಈ ವಿಷಯದಲ್ಲಾದ್ರೂ ಮತ್ತೊಂದು ವಿಷಯದಲ್ಲಿ ನನಗೆ ಅನುಕೂಲ ಆಗುತ್ತೆ, ಅನುಕೂಲ ಮಾಡಿಕೊಡ್ತಾರೆ, ಅಧಿಕಾರಿಗಳು ಮಾಡಿಕೊಡ್ತಾರೆ, ಏನೂ ಇರಲಿಲ್ಲ, ನಿಷ್ಪ್ರಯೋಜನ ಶೂನ್ಯ ಅಂತಹ ಸಿಚುವೇಷನಿಂದ ಈ ಮಾಸದಲ್ಲಿ ಸ್ವಲ್ಪ ಅನುಕೂಲತೆ. ಯಾಕಂದರೆ ಲಗ್ನದಲ್ಲಿರುವಂತಹ ಗ್ರಹಗಳು ಒಂದೊಂದೇ ಈಗ ಧನ ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದೆ. ಸೊ ಆಗಿರೋದ್ರಿಂದ ಈ ಕುಂಭರಾಶಿಯವರಿಗೆ ಅನುಕೂಲವಾಗಿರುವಂತಹ ಸಿಚುವೇಶನ್ ಅನ್ನೋದು ಇರುತ್ತೆ. ಈಗ ಲಗ್ನದಲ್ಲಿರುವಂತಹ ಕುಜ ಈಗ ಲಗ್ನದಿಂದ ಧನ ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯಕ್ಕೆ ಬರ್ತಾ ಇದ್ದಾರೆ. ಸೊ ಲಗ್ನದಲ್ಲಿ ಯಾವ ರೀತಿ ಸಮಸ್ಯೆಗಳು ಸೃಷ್ಟಿ ಮಾಡಿದಾರೋ ಅಂತಹ ಸಮಸ್ಯೆಗಳಿಂದ
ಸ್ವಲ್ಪ ಅನುಕೂಲವಾಗಿರುವಂತಹ ಪರಿಸ್ಥಿತಿಯನ್ನು ನೋಡುವುದಕ್ಕೆ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಅತ್ಯಂತ ಅನುಕೂಲವಾಗಿರುವಂತಹ ಗ್ರಹ ಸ್ಥಿತಿಯನ್ನು ದ್ವಿತೀಯ ಸ್ಥಾನಕ್ಕೆ ಬಂದಿರುವಂತಹ ಬುಧ, ಶುಕ್ರ ಮತ್ತು 14ನೇ ತಾರೀಕಿಂದ ರವಿ ಅತ್ಯಂತ ಉಚ್ಚ ಎಕ್ಸ್ಟ್ರಾಕ್ಟೇಷನ್ ಆಗಿ ಯೋಗಕಾರಕನಾಗಿರ್ತಾರೆ. ಅಂದರೆ ಕಷ್ಟಪಡುವಂತಹ ಅತ್ಯಂತ ವಿಪರೀತವಾಗಿರುವಂತಹ ದೈಹಿಕ ಮಾನಸಿಕವಾಗಿ ಕಷ್ಟಪಡುವಂತಹ ದಿನಗಳು ಏನಿತ್ತೋ ಕಳೆದ 2 ತಿಂಗಳಿಂದ ಈ ಮಾಸದಲ್ಲಿ ನಿಮಗೆ ಕಡಿತವಾಗುತ್ತೆ, ಕಮ್ಮಿಯಾಗುತ್ತೆ. ಇನ್ನು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ, ಕುಟುಂಬದಲ್ಲಿ ಒಳ್ಳೆಯ ಸಹೃದಯತೆಯಿಂದ ತುಂಬಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ. ನಿಮ್ಮ ಹಿರಿಯರ, ನಿಮ್ಮ ಕುಟುಂಬ ಸದಸ್ಯರಲ್ಲಿ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ, ನೀವು ಮಾಡಿರುವಂತಹ ತ್ಯಾಗಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಗೌರವ ಏಪ್ರಿಲ್ ಮಾಸದಲ್ಲಿ ಸಿಗಬಹುದು. ಅದೇ ರೀತಿ ಸೋಷಿಯಲ್ ಲೈಫ್ ಕೂಡ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಮನೆಯಲ್ಲಿ, ಸಮಾಜದಲ್ಲಿ, ಹೊರಗಡೆ ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಗೌರವ ಅನ್ನೋದು, ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ ನೀವು ನೋಡಿರ್ತೀರ, ಮಾರ್ಚ್ ಆರಂಭದಿಂದ ಆದಾಯ ಬರ್ತಾಯಿತ್ತು, ಎಲ್ಲ ರೀತಿಯಲ್ಲಿತ್ತು, ಬಟ್ ಕೈಯಲ್ಲಿ ದುಡ್ಡು ನಿಲ್ತಾ ಇರಲಿಲ್ಲ. ವಿಪರೀತವಾಗಿರುವಂತಹ ಅನಾವಶ್ಯಕ ಖರ್ಚುಗಳು, ಆಕಸ್ಮಿಕ ಖರ್ಚುಗಳು, ಕೈಯಲ್ಲಿ ದುಡ್ಡು ನಿಲ್ಲದೇ ಇರುವಂತಹ ಸಿಚುವೇಶನು. ಅಂದರೆ ಮಾಸದ ಕೊನೆಯ ಹಂತ್ಯದಲ್ಲಿ ಸಾಲಗಳು ಮಾಡುವಂತಹ ಪರಿಸ್ಥಿತಿ. ಬಟ್ ಈ ಏಪ್ರಿಲ್ ಮಾಸದಲ್ಲಿ ಸ್ವಲ್ಪ ಈ ಹಣಕಾಸಿನ ವಿಚಾರಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಹೊರಗಡೆ ಬರೋದಕ್ಕೆ, ಸ್ವಲ್ಪ ಕೈಯಲ್ಲಿ ಹಣಕಾಸು ನಿಲ್ಲೋದಕ್ಕೆ, ಸ್ವಲ್ಪ ಸೇವಿಂಗ್ಸ್ ಕಡೆಗೆ ಅಥವಾ ಏನಾದರೂ ಈ ಪ್ರೀಮಿಯಮ್ಸು ರೆನ್ಯೂವಲ್ ಮಾಡಿಸೋದು ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಆ ರೀತಿ ದುಡ್ಡಿಲ್ಲ ಅಂತ ನಿಲ್ಲಿಸಿರುವಂತಹ ಸಂದರ್ಭಗಳಲ್ಲಿ ಅದನ್ನು ಪೇ ಮಾಡೋದಕ್ಕೆ ಕುಂಭರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಅಂದರೆ ನಿಮ್ಮ ಕಷ್ಟಕ್ಕೆ ತಕ್ಕ, ನೀವು ಕಾಯ್ದು ನೋಡ್ತಾ ಇರುವಂತಹ, ನೀವು ಏನು ಕಷ್ಟಪಟ್ಟಿದ್ರೋ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಯಾರ ಸಹಕಾರ ಇಲ್ಲ ಅಂತ ಬಾಧೆ ಬೀಳ್ತಾ ಇರ್ತೀರೋ, ಈ ಪ್ರಯತ್ನವನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಚಿಂತೆ ಮಾಡ್ತಾ ಇರ್ತೀರೋ, ಈ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಸಂಸ್ಥೆ, ಯಾರೋ ಒಬ್ಬ ಅನುಕೂಲತೆಯಿಂದ ಕೆಲವೊಂದು ಪ್ರಯತ್ನಗಳು ಮುಂದುವರಿಯೋದಕ್ಕೆ ಕುಂಭರಾಶಿಗೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ. ಮತ್ತೊಂದು ವಿಷಯಗಳು ಅಂದರೆ ಕುಂಭರಾಶಿಯವರಿಗೆ ಏನಾದರೂ ಒಂದು ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು, ಒಂದು ವೀಕ್ನೆಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕೆಟ್ಟ ವ್ಯಸನಗಳಾಗಿರ್ಬೋದು, ಅಂತಹ ವಿಷಯಗಳಿಂದ ದೂರ ಸರಿಯೋದಕ್ಕೆ, ಕೆಟ್ಟ ವ್ಯಕ್ತಿಗಳ ಸಹವಾಸಗಳಿಂದ, ಕೆಟ್ಟ ಅಭ್ಯಾಸಗಳಿಂದ ಅಥವಾ ಕೆಲವೊಂದು ದುಷ್ಟ ವ್ಯಕ್ತಿಗಳಿಂದ ದೂರ ಸರಿದು ನಿಮ್ಮ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಅಂದರೆ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಈ ಗ್ರಹ ಸಂಚಾರ, ಈ ಮಾಸದಲ್ಲಿರುವಂತಹ ಗೋಚಾರ ಫಲಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಸೊ ಜನ್ಮರಾಶಿಯಲ್ಲಿ ಕೂಟವನ್ನು ನಿರ್ಮಾಣ ಮಾಡಿರುವಂತಹ ಗ್ರಹಗಳು ಒಂದೊಂದೇ ಧನ, ಕುಟುಂಬ ಸ್ಥಾನ, ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರೋ ಕಾರಣದಿಂದ ಸೊ ಕುಂಭರಾಶಿಯವರಿಗೆ ಇವರಿಗೆ ಒಂದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಮಾಸ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಸಂಬಂಧಗಳು, ಮುಖ್ಯವಾಗಿ ಲಗ್ನದಲ್ಲಿ ಅಧಿಕ ಗ್ರಹಗಳು ಇದ್ದಾಗ ನಿಮಗೆ ಈ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಚೇತರಿಕೆ ಆಗುತ್ತೆ. ನಿಮ್ಮಲ್ಲಿರುವಂತಹ ಇರಿಟೇಷನು, ಟೆನ್ಷನ್ಸು, ಫ್ರಸ್ಟ್ರೇಷನು, ಈ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಸಾನುಕೂಲ ವಾತಾವರಣದಲ್ಲಿ ಒಂದು ಗ್ರಹಗಳ ಅನುಕೂಲತೆಯಿಂದ ನಿರೀಕ್ಷೆ ಮಾಡುವುದಕ್ಕೆ ಅನುಕೂಲವಾಗಿದೆ. ಇಲ್ಲ ನಮಗಿನ್ನೂ ಅದೇ ರೀತಿ ತೊಂದರೆ ಇದೆ, ಈ ರೀತಿ ಪ್ರಾಬ್ಲಮ್ ಈಡೇರ್ತಾ ಇಲ್ಲ ಅಂದರೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂತಹ ಗ್ರಹಸ್ಥಿತಿಯ ಪ್ರಭಾವ ಆಗಿರುತ್ತೆ. ಆದ್ದರಿಂದ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಂಡ್ರೆ, ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳ್ಕೊಂಡ್ರೆ ಮತ್ತಷ್ಟು ಅನುಕೂಲತೆ ಅನ್ನೋದು ಇರುತ್ತೆ. ಏಪ್ರಿಲ್ 14ರಿಂದ ರವಿ ಅತ್ಯುತ್ತಮವಾಗಿ ಯೋಗಕಾರಕನಾಗಿರ್ತಾರೆ. ಎಕ್ಸ್ಟ್ರಾಕ್ಟೇಷನ್ ಅತ್ಯಂತ ಬಲಶಾಲಿಯಾಗ್ತಾರೆ. ಇನ್ನು ಈ ಕೆಲವೊಂದು ಉಳಿದಿರುವಂತಹ ಗ್ರಹಗಳು, 4 ಪ್ರಧಾನ ಗ್ರಹಗಳು ಈ ಮಾಸದಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಕುಂಭರಾಶಿಯವರಿಗೆ ಗುರು ಬಲ ಅದ್ಭುತವಾಗಿ ಜೂನ್ 1ನೇ ತಾರೀಕುವರೆಗೂ ಗುರು ಪಂಚಮದಲ್ಲಿರುವಂತಹ ಸಂದರ್ಭಗಳಲ್ಲಿ
ಎಲ್ಲ ರೀತಿಯ ಶುಭ ವಿಷಯಗಳು ನಡೆಯೋದಕ್ಕೆ, ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ, ಎಲ್ಲ ರೀತಿಯ ಶುಭ ವಿಷಯಗಳು ನಡೆಯೋದಕ್ಕೆ, ಶುಭ ವಿಷಯಗಳನ್ನು ಆರಂಭ ಮಾಡೋದಕ್ಕೆ ಗುರುಬಲ ಇದೆ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನು ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಉದ್ಯೋಗಕಾರಕ, ವಿದ್ಯಾಕಾರಕ ಅನ್ನುವಂತಹ ಬುಧ ಮಹಾಶಯ ಏಪ್ರಿಲ್ 10ರಿಂದ ತುಂಬ ಅನುಕೂಲವಾಗಿ ನಮಗೆ ಯೋಗದಾಯಕ ಫಲಗಳನ್ನು ನೀಡ್ತಾ ಇರ್ತಾರೆ. ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು, ವಿದ್ಯಾಪ್ರಭ ಆಗಿರುವಂತಹ ಶೈಕ್ಷಣಿಕ ಸಂಸ್ಥೆಗಳಿಗಾಗಿರ್ಬೋದು, ಉನ್ನತ ವಿದ್ಯಾಲಯಗಳ ಸೀಟ್ ಪಡೆಯಬೇಕು ಅಥವಾ ಅಕಾಡೆಮಿಕ್ ಇಯರ್ಸಲ್ಲಿ ಒಳ್ಳೆಯ ಎಕ್ಸಾಮ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕು ಅನ್ನುವಂತಹ ವಿಷಯಗಳಲ್ಲಿ ಬುಧ ಮಹಾಶಯರು ಏಪ್ರಿಲ್ 10ರಿಂದ ತುಂಬ ಅನುಕೂಲವಾಗಿರುತ್ತೆ. ಎಲ್ಲ ರೀತಿಯಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ. ಹಂತ ಹಂತವಾಗಿ ಈ ನಿಮ್ಮ ಮಾತಿಗೆ ಒಂದು ರೀತಿ ಬೆಲೆ ಅನ್ನೋದು ಸಿಗುತ್ತೆ. ಇನ್ನು ರವಿ ಯಾವಾಗಲಿಂದ ತೃತೀಯ ಸ್ಥಾನಕ್ಕೆ ರವಿಯ ಆಗಮನ, ಇದು ಸೋದರ ಸ್ಥಾನ, ಧೈರ್ಯ ಪರಾಕ್ರಮ ಸ್ಥಾನವಾಗಿರುವಂತಹ ಆ ತೃತೀಯ ಸ್ಥಾನದಲ್ಲಿ ರವಿ ಉಚ್ಚ ಸ್ಥಿತಿಯನ್ನು ಕಾಣುವುದರಿಂದ ಮುಖ್ಯವಾಗಿ ಏಪ್ರಿಲ್ 14ರ ಮೇಲೆ ಎಲ್ಲ ರೀತಿಯಲ್ಲಿ, ಯಾಕಂದರೆ ಈ ರವಿ ಅನ್ನೋದು ಈ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ, ಕಳತ್ರಾಧಿಪತಿ ಅಂತ ಹೇಳ್ತೀವಿ, 7ನೇ ಮನೆಗೆ ಅಧಿಪತಿ. ಸೊ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಏನಾದರೂ ಈ ಏಪ್ರಿಲ್ 14ರ ಮೇಲೆ ನೀವೇನಾದರೂ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತೀರ, ವಿದೇಶಿ ಪ್ರಯತ್ನಗಳಿಂದ ವ್ಯಾಪಾರ ವಿಷಯಗಳನ್ನು ಮಾಡ್ತಾ ಇರ್ತೀರ, ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತೀರ, ಅಥವಾ ದಂಪತಿಗಳ ಮಧ್ಯೆ ಒಂದು ರೀತಿ ಒಳ್ಳೆಯ ರೀತಿಯಲ್ಲಿ ಅನ್ಯೋನ್ಯತೆ ಅನ್ನೋದು ಕಾಣುವುದಕ್ಕೆ, ನೀವು ಮಾಡ್ತಾ ಇರುವಂತಹ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಗಳನ್ನು ಕಾಣುವುದಕ್ಕೆ ಈ ಸಂದರ್ಭದಲ್ಲಿ ಈ 14ರ ಮೇಲೆ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗಿರೋದರಿಂದ ನೀವು ತಗೊಳ್ಳುವಂತಹ ನಿರ್ಧಾರಗಳಿಗೆ ನಿಮ್ಮ ಸಂಗಾತಿಯಿಂದ ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ. ತೃತೀಯ ಚತುರ್ಥ ಸ್ಥಾನಗಳಲ್ಲಿ 19ನೇ ತಾರೀಕುವರೆಗೂ ತೃತೀಯ ಸ್ಥಾನ, ಆಮೇಲೆ 19ರ ಮೇಲೆ ಚತುರ್ಥ ಸ್ಥಾನದಲ್ಲಿ ಇಲ್ಲಿ ಶುಕ್ರ ಮಹಾಶಯರು ಯೋಗಕಾರಕನಾಗಿದ್ದಾರೆ. ಸೊ ಆಗಿರೋದ್ರಿಂದ ವಿವಾಹಕ್ಕೆ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿ ಎಂದೂ ಕಾಣದಂತಹ ಒಂದು ಆತ್ಮವಿಶ್ವಾಸ ನಿರ್ಮಾಣವಾಗುವುದಕ್ಕೆ ತುಂಬ ಯೋಗದಾಯಕವಾಗಿ ಶುಕ್ರನು ಯೋಗಕಾರಕನಾಗಿರ್ತಾರೆ. ಕುಟುಂಬ ವ್ಯವಹಾರಗಳು, ಕುಟುಂಬ ಸದಸ್ಯರು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ದೂರ ಆಗಿರುವಂತಹ ಕುಟುಂಬ ಸದಸ್ಯರಲ್ಲಿ ಆಪಾರ್ಥಗಳೆಲ್ಲವೂ ಕೂಡ ಬಗೆಹರಿದು ಮತ್ತೆ ನೀವು ಮಾಡ್ತಾ ಇರುವಂತಹ ಕೆಲವೊಂದು ಕಾರ್ಯಗಳಲ್ಲಿ ಮತ್ತೆ ಭಾಗಿಯಾಗುವುದಕ್ಕೆ ಅನುಕೂಲವಾಗಿರುತ್ತೆ. ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ತುಂಬ ಅನುಕೂಲವಾಗಿದೆ. ಸೊ ಸಾಡೆ ಸಾತಿನ ಪ್ರಾಬ್ಲಮ್ ಇದ್ರೂ ಕೂಡ ಆಲ್ಮೋಸ್ಟ್ 5 ಗ್ರಹಗಳು, ಪಂಚಮದಲ್ಲಿರುವಂತಹ ಗುರು, ಶುಕ್ರ, ರವಿ, ಬುಧ, ನಿಮಗೆ ಕುಜ ಎಲ್ಲ ರೀತಿಯಲ್ಲಿ ಮಾಸದಲ್ಲಿ ಅನುಕೂಲವಾಗಿ ಆಲ್ಮೋಸ್ಟ್ 1-2-3 ತಿಂಗಳ ನಂತರ ಒಂದು ಒಳ್ಳೆಯ ಅನುಭವವನ್ನು, ಒಂದು ಒಳ್ಳೆಯ ಯೋಗದಾಯಕವಾಗಿರುವಂತಹ ಕಾಲವನ್ನು ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ನೀಡ್ತಾ ಇದ್ದಾರೆ ಅಂತ ಈ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಸಾಕಷ್ಟು ಸಂತೋಷ ಪಡ್ತಾ ಇದ್ದೇನೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ದ್ವಿತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನ ಸಾಡೆ ಸಾತಿನ ಕೊನೆಯ ಹಂತವನ್ನು ಸ್ವಲ್ಪ ದಾಟೋದಕ್ಕೆ ಪ್ರತಿನಿತ್ಯವೂ ಕೂಡ ಹನುಮಾನ್ ಚಾಲೀಸ ಪಾರಾಯಣ ಮಾಡುವುದಾಗಿರಬಹುದು, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದಾಗಿರ್ಬೋದು. ಶನಿ ಮಂಗಳವಾರಗಳಲ್ಲಿ ತಾವು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯಿಂದ ಹಾರವಾಗಿ ಅದನ್ನು ಅಲಂಕಾರ ಮಾಡುವುದರಿಂದ, ಆಂಜನೇಯ ಸ್ವಾಮಿಯ ಸಿಂಧೂರವನ್ನು ಧಾರಣೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ನೀಡುತ್ತೆ. ಸೊ ಆಗಿರೋದ್ರಿಂದ ಕುಂಭರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ನೀಡಲಿ ಅಂತ ಆ ಶ್ರೀ ಗುರುರಾಯರನ್ನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.